ಬಾಗಲಕೋಟೆ ನಗರದ ಸರ್ಕಾರಿ 50 ಹಾಸಿಗೆ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ನಡೆಯುತ್ತಿದೆ ಎಂಬ ಪ್ರಬಲ ಸಂಶಯವನ್ನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ವ್ಯಕ್ತಪಡಿಸಿದ್ದಾರೆ. ಜುಲೈ 30ರ ಮಧ್ಯಾಹ್ನ 12 ಗಂಟೆ ಸಂದರ್ಭ ಬಾಗಲಕೋಟೆ ನಗರದಲ್ಲಿ ಮಾತನಾಡಿರುವ ಅವರು 50 ಹಾಸಿಗೆಯ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದು, ಈ ಸಂದರ್ಭದಲ್ಲಿ ಅವರು ದಿನಕ್ಕೆ 30 ಡೆಲಿವರಿ ಆಗ್ತವೆ, ಆದರೆ ಗಂಡು ಮಕ್ಕಳ ಜನನವೇ ಹೆಚ್ಚಾಗಿದ್ದು ಇಲ್ಲಿ ಭ್ರೂಣ ಹತ್ಯೆ ನಡೆಯುತ್ತಿದೆ ಎಂಬ ಇಂಡಿಕೇಶನ್ ಇದೆ ಎಂದು ಅವರು ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅವರು ಸ್ವಚ್ಛತೆ ಕುರಿತು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಬಗ್ಗೆ ಕೂಡ ಮಾತನಾಡಿದ್ದು, ಈ ಸಂದರ್ಭದಲ್ಲಿ ತಮ್ಮ ಕೆಲವು ವಿಷಯಗಳನ್ನು ಹಂಚಿಕೊಂಡಿದ್ದು ಹೀಗೆ. ಒಳಗಡೆ ಬಹಳ ಧೂಳು ಮತ್ತೆ ಸ್ವಚ್ಛತೆ ಇಲ್ಲ. ಯಾಕಂದ್ರೆ ಇಬ್ರೇ ಇಡೀ ಆಸ್ಪತ್ರೆನ ಹೆಂಗ್ ಕ್ಲೀನ್ ಮಾಡಕ್ ಬರುತ್ತೆ ಹೇಳಿ. ಸೊ ಹಾಗಾಗಿ ಅದು ಒಂದಿದೆ. ಅದರ್ವೈಸ್ ಒಂದು 30 ಡೆಲಿವರಿ ಆಗತ್ತೆ. ಬಟ್ ಅದ್ರಲ್ಲೂ ಗಂಡು ಮಕ್ಕಳ ಸಂಖ್ಯೆ ಜಾಸ್ತಿ, ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ. ಅದು ಪ್ರಕೃತಿಗೆ ವಿರೋಧ. ಅದು ಯೂಶಲಿ ಯಾವಾಗ್ಲೂ ಹೆಣ್ಮಕ್ಳ ಸಂಖ್ಯೆ ಹುಟ್ಟೋದು ಜಾಸ್ತಿ ಇರ್ತದೆ. ಅದು ಏನ್ ಹೇಳ್ತದಂತಂದ್ರೆ ಎಲ್ಲೋ ಒಂದ್ ಕಡೆ ಭ್ರೂಣ ಹತ್ಯೆ ಆಗ್ತಾ ಇದೆ ಅನ್ನೋ ಒಂದು ಇಂಡಿಕೇಶನ್ ಅದು. 100%. ಸೊ ಅದ್ರ ಬಗ್ಗೆನೂ ಸಹ ನಾನು DHO ಅವರಿಂದ ಎಲ್ಲ ಮಾಹಿತಿ ತರಿಸ್ಕೊಳ್ತೇನೆ. ಮತ್ತೆ ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡಿದ್ದೀನಿ. ಮತ್ತೆ ನಾನೇ ಖುದ್ದಾಗಿ ಒಬ್ಳು ತಾಯಿಗೆ ಫೋನ್ ಮಾಡಿ